ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದ್ರೆ, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರುತ್ತೆ. ಆ ಆಧಾರ್ ಕಾರ್ಡು ಪೇಪರಿಂದಾಗಿರುತ್ತೆ. ಹಾಗಿದ್ರೆ ATM ಕಾರ್ಡ್ ತರ ಇರುವಂತ ಆಧಾರ್ ಕಾರ್ಡು, ಅದಕ್ಕೆ ಪರ್ಟಿಕ್ಯುಲರ್ಲಿ PVC ಆಧಾರ್ ಕಾರ್ಡ್ ಅಂತ ಹೇಳಿ ಕರೀತಾರೆ. ಸೊ ಈ ತರ ಒಂದು PVC ಆಧಾರ್ ಕಾರ್ಡ್ ಅನ್ನ ನೀವು ಆನ್ಲೈನ್ ಮುಖಾಂತರ ಕೇವಲ 2 ನಿಮಿಷದಲ್ಲಿ ಆರ್ಡರ್ ಮಾಡಿ ಪಡೆದುಕೊಳ್ಳೋದು ಹೇಗಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಅದು 2 ಮೆಥಡಲ್ಲಿ. ಸೊ ವೀಕ್ಷಕರೇ, ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಹೌದು ವೀಕ್ಷಕರೇ, ನನಗೆ ಬಹಳ ಜನರು ಕಮೆಂಟ್ ಮಾಡ್ತಾ ಇದ್ರು, PVC ಆಧಾರ್ ಕಾರ್ಡನ್ನು ಆನ್ಲೈನ್ ಮುಖಾಂತರ ಯಾವ ಥರ ನಾವು ಮನೆಯಲ್ಲೇ ಇದ್ಕೊಂಡು ಆರ್ಡರ್ ಮಾಡಿ ತರಿಸ್ಕೊಳ್ಳೋದು ಹೇಗಂತೇಳಿ ತಿಳಿಸ್ಕೊಡಿ ಅಂತ ಹೇಳಿ. ಸೊ ಅದಕ್ಕಾಗಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ವೀಕ್ಷಕರೇ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಲ್ಲಿ ಮೊದಲನೇದಾಗಿ ನೀವು ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಮೈ ಆಧಾರ್ ಅನ್ನೋ ಒಂದು ವೆಬ್ಸೈಟಿಗೆ ಬರಬೇಕಾಗತ್ತೆ. ಸೊ ಇಲ್ಲಿ ನಾನು URL ಅನ್ನು ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ ಹೋಮಲ್ಲಿ. ಸೊ ಇವಾಗ ನಾನು ಮೈ ಆಧಾರ್ ವೆಬ್ಸೈಟಿಗೆ ಲಾಗಿನ್ ಆಗ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಇದು ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ, ಇದು ಗೌರ್ಮೆಂಟ್ ವೆಬ್ಸೈಟು ಮೈ ಆಧಾರದ್ದು. ಸೊ ಈ ಒಂದು ವೆಬ್ಸೈಟಿಗೆ ಬಂದ್ಬಿಟ್ಟು ನೀವು ಮೊದಲನೇ ಮೆಥಡ್, ಇದು ಎಲ್ಲರಿಗೂ ಗೊತ್ತಿರುತ್ತೆ, ಆರ್ಡರ್ ಮಾಡಲಿಕ್ಕೆ ಇಲ್ಲಿ ಲಾಗಿನ್ ಮಾಡಬೇಕಾಗತ್ತೆ ನೀವು OTP ಮುಖಾಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕೊಂಡ್ಬಿಟ್ಟು. ಸೊ ಸೆಕೆಂಡ್ ಮೆಥಡನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಜಾಸ್ತಿ ಯಾರಿಗೂ ಗೊತ್ತಿರೋದಿಲ್ಲ. ಸೊ ವೀಕ್ಷಕರೇ, ಇಲ್ಲಿ ನೋಡಿ, ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ಸೊ ಫಾಲೋ ಮಾಡಿ. ಇದು ನೋಡಿ ವೀಕ್ಷಕರೇ, ಸೆಕೆಂಡ್ ಮೆಥಡು ಆರ್ಡರ್ ಆಧಾರ್ PVC ಕಾರ್ಡ್ ಅಂತ ಇದೆ ನೋಡಿ. ಈ ಒಂದು ಆಪ್ಷನ್ನ ನೀವು ಉಪಯೋಗ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಕೂಡ ನಿಮಗೆ 2 ಮೆಥಡಿಂದ ಆಧಾರ್ ಕಾರ್ಡನ್ನು ಆರ್ಡರ್ ಮಾಡ್ಬೋದು. PVC ಕಾರ್ಡ್, ಆಧಾರ್ ಕಾರ್ಡನ್ನು ನೋಡಿ, ಆಧಾರ್ ಎನ್ರೋಲ್ಮೆಂಟು ಮತ್ತು ಆಧಾರ್ ನಂಬರ್ 2 ಇದೆ. ಇದು ನಿಮ್ಮ ಹತ್ರ ಆಧಾರ್ ನಂಬರ್ ಇತ್ತಂದರೆ ಆಧಾರ್ ನಂಬರನ್ನು ಹಾಕಿಬಿಟ್ಟು ಆರ್ಡರ್ ಮಾಡ್ಬೋದು. ನಂತರ ನಿಮ್ಮ ಹತ್ರ ಆಧಾರ್ ನಂಬರ್ ಇಲ್ಲ, ಎನ್ರೋಲ್ಮೆಂಟ್ ID ಅಷ್ಟೇ ಇದೆ ಅಂತಂದರೆ ಎನ್ರೋಲ್ಮೆಂಟ್ IDಯನ್ನು ಹಾಕಿಬಿಟ್ಟು ನೀವು ಆರ್ಡರ್ ಮಾಡ್ಬೋದು. ಸೊ ಇಲ್ಲಿ ನಾನು ನಿಮಗೆ 2 ಮೆಥಡನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇತ್ತಂದರೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ, 12 ಅಂಕಿ ಆಧಾರ್ ಕಾರ್ಡ್ ನಂಬರನ್ನು. ನಂತರ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚನ ಇಲ್ಲಿ ಎಂಟ್ರಿ ಮಾಡಿ. ನಿಮ್ಮ ಹತ್ರ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿತ್ತಂದರೆ ಈ ಕ್ಯಾಪ್ಚನ ಎಂಟ್ರಿ ಮಾಡಿಬಿಟ್ಟು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂತೇಳಿ ಅನ್ನೋದಾಯ್ತಂದ್ರೆ ಇಲ್ಲಿ ನಿಮಗೆ ಅದಕ್ಕೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಮೈ ಮೊಬೈಲ್ ನಂಬರ್ ಈಸ್ ನಾಟ್ ರಿಜಿಸ್ಟರ್ಡ್. ಸೊ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಇಲ್ಲದೆ ಇರೋ ಸಂದರ್ಭದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಒಂದು ಆಪ್ಷನ್ಗೆ ಟಿಕ್ ಮಾರ್ಕ್ ಹಾಕಿಬಿಟ್ಟು ಮೊಬೈಲ್ ನಂಬರ್ನ ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಮೊಬೈಲ್ ನಂಬರ್ ಹಾಕ್ತಿರೋ ಅದೇ ನಂಬರ್ಗೆ OTP ಬರುತ್ತೆ. ಆನ್ಲೈನ್ ಮುಖಾಂತರ ನೀವು 50 ರೂಪಾಯಿಯನ್ನು ನೀವು ಪೇ ಮಾಡಬೇಕಾಗತ್ತೆ ಈ ಒಂದು PVC ಆಧಾರ್ ಕಾರ್ಡಿಗೆ. ನಂತರ ಇನ್ನು ಸೆಕೆಂಡ್ ಮೆಥಡ್ ಅಂತಂದರೆ, ಎನ್ರೋಲ್ಮೆಂಟ್ ID ನಂಬರಿಂದ ನೀವೇನಾದರೂ ಆಧಾರ್ ಕಾರ್ಡ್ ಮಾಡಲಿಕ್ಕೆ ಆರ್ಡರ್ ಕೊಟ್ಟಿದ್ರೆ ಅಥವಾ ಎನ್ರೋಲ್ಮೆಂಟ್ ಮಾಡಿಸಿದ್ರೆ ನಿಮ್ಮ ಹತ್ರ 14 ನಂಬರ್ ಇರುತ್ತೆ ಎನ್ರೋಲ್ಮೆಂಟ್ IDದು. ಸೊ ಅದೇ 14 ನಂಬರನ್ನು ನೀವು ಇಲ್ಲಿ ಹಾಕಿಬಿಟ್ಟು ಡೇಟ್ ಹಾಕಿ, ಟೈಮಿಂಗ್ ಹಾಕಿ, ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚನ ಹಾಕಿಬಿಟ್ಟು ನೀವು ಹತ್ರ ಮೊಬೈಲ್ ಲಿಂಕ್ ಇದ್ದರೆ ಅಥವಾ ಇಲ್ಲ ಅಂತಂದರೆ ಅದ್ರ ಮೇಲೆ ಇದು ಒಂದು ಆಪ್ಷನ್ ಡಿಪೆಂಡ್ ಆಗುತ್ತೆ. ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂತಂದರೆ ಈ ಆಪ್ಷನನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ನಿಮ್ಮ ಮೊಬೈಲ್ ನಂಬರಿಗೆ OTP ಬರುತ್ತೆ. OTP ನಂಬರ್ನ ಹಾಕಿ ನೀವು ಆನ್ಲೈನ್ ಮುಖಾಂತರ ಇಲ್ಲಿ ಕೂಡ ಪೇ ಮಾಡಿಬಿಟ್ಟು, ಇಲ್ಲಿ ಬಹಳ ಸಿಂಪಲ್ ಆಗಿ 2 ಸ್ಟೆಪ್ಪಲ್ಲಿ ನಿಮ್ಮ ಡೀಟೇಲನ್ನು ಇಲ್ಲಿ ತುಂಬಬೇಕು, OTPನ ಸೆಂಡ್ ಮಾಡಬೇಕು. OTP ಹಾಕಿದ ನಂತರ ನಿಮ್ಮ ಪೇಮೆಂಟ್ ಬರುತ್ತೆ. ಪೇಮೆಂಟ್ ಸ್ಟೆಪ್ಪಲ್ಲಿ ನೀವು ಫೋನ್ಪೇನಾದರೂ ಯೂಸ್ ಮಾಡ್ಕೊಳ್ಳಿ ಅಥವಾ ನೆಟ್ ಬ್ಯಾಂಕಿಂಗ್ ಆದರೂ ಯೂಸ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ನೀವು ಆರ್ಡರ್ ಮಾಡಿಬಿಟ್ಟು 1 ವೀಕಲ್ಲಿ ನೀವು ನಿಮ್ಮ PVC ಆಧಾರ್ ಕಾರ್ಡನ್ನು ಮನೆಯಲ್ಲೇ ಕುಳಿತುಕೊಂಡ್ಬಿಟ್ಟು ಪಡ್ಕೋಬೋದು. ಸೊ ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಮ್ಮ ಚಾನಲ್ನಲ್ಲಿ ನಾವು ಒಂದೇ ರೀತಿಯಾದಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ಸರ್ಕಾರಿ ಸ್ಕೀಮ್ಗಳು, ಟೆಕ್ನಿಕಲ್ ವಿಡಿಯೋಗಳು, ನಂತರ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಎಲ್ಲ ಮಾಹಿತಿಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ. ತಮಗೆ ಒಂದೇ ಚಾನಲ್ನಲ್ಲಿ ಎಲ್ಲ ಬಗೆಯ ಮಾಹಿತಿಗಳು ಸಿಗ್ತಾ ಇರುತ್ತೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.